ದಿನಕ್ಕೊಂದು ಹೊಸ ಬೆಳವಣಿಗೆ, ದಿನಕ್ಕೊಂದು ಅಸ್ತ್ರ, ದಿನಕ್ಕೊಂದೊಂದು ಹೊಸ ಹೊಸ ಗೇಮ್ ಪ್ಲಾನ್. ಕಾಂಗ್ರೆಸ್ನಲ್ಲಿ ಮೀಟಿಂಗ್ ರಾಜಕಾರಣ, ಬಿಜೆಪಿಯಲ್ಲಿ ಬಣಗಳ ಬಡದಾಟ, JDSನಲ್ಲಿ ಆಪರೇಷನ್ ಹಸ್ತದ ಸಂಚಲನ. ಇರೋ ಕುಮಾರಸ್ವಾಮಿ ಡೆಲ್ಲಿ ಸೇರವ್ರೆ, ದೊಡ್ಡಗೌಡರು ಕೈ ಸಿಗ್ತಾ ಇಲ್ಲ. ಆಪರೇಷನ್ ಹಸ್ತದ ದಳದ ಕೋಟೆಗೆ ಬೆಂಕಿ ಹಚ್ಚಿಬಿಟ್ಟಿದೆ. JDS ಶಾಸಕರಿಗೆ ಕೊಟ್ಟಿರೋ ಆಫರ್ ಏನು? ಈಗಲೂ ಕೂಡ DK ಪಕ್ಕಾ ಲೆಕ್ಕಾಚಾರ ಹಾಕೊಂಡೇನೆ ಆಪರೇಷನ್ ಮುಂದಾಗಿದ್ದಾರೆ. ಪ್ಲಾನ್ ಚೆನ್ನಾಗಿದೆ, DK ಶಿವಕುಮಾರ್ ಮಾತು ಕೇಳಿ ಬರೋರು ಯಾರು? ದಿನಕ್ಕೊಂದು ಹೊಸ ಬೆಳವಣಿಗೆ, ದಿನಕ್ಕೊಂದು ಅಸ್ತ್ರ, ದಿನಕ್ಕೊಂದೊಂದು ಹೊಸ ಹೊಸ ಗೇಮ್ ಪ್ಲಾನ್. ರಾಜ್ಯ ರಾಜಕಾರಣದಲ್ಲಿ ಪ್ರತಿದಿನ ಒಂದೊಂದು ಬೆಳವಣಿಗೆ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಮೀಟಿಂಗ್ ರಾಜಕಾರಣ, ಬಿಜೆಪಿಯಲ್ಲಿ ಬಣಗಳ ಬಡದಾಟ, JDSನಲ್ಲಿ ಆಪರೇಷನ್ ಹಸ್ತದ ಸಂಚಲನ. ಕಾಂಗ್ರೆಸ್ಸು ಬಿಜೆಪಿ ಬಿಡಿ, ಅವು ರಾಷ್ಟ್ರೀಯ ಪಕ್ಷಗಳು. ದಿಲ್ಲಿಯಿಂದ ಹುಕುಂ ಬಂದರೆ ಎಲ್ಲರೂ ಇಲ್ಲಿ ಸೈಲೆಂಟ್ ಆಗಿಬಿಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಕೈಗೂ ಕಮಲಕ್ಕೂ ಅಸ್ತಿತ್ವದ ಪ್ರಶ್ನೆ ಇಲ್ಲ. ಗೆದ್ರು ಸೋತ್ರು, ಬೀದಿಲಿ ನಾಯಕರು ಕಿತ್ತಾಡಿದ್ರು, ಬಿದ್ದು ಒದ್ದಾಡಿದ್ರು, ಪಕ್ಷಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೆ JDS ಕತೆ ಏನು? ನಮಗೆ ಹೇಳ್ಕೊಳ್ಳೋಕೆ ಅಂತ ಇರೋದು ಒಂದೇ ಪ್ರಾದೇಶಿಕ ಪಕ್ಷ. ಅದು ಕೂಡ ಈಗ ಏದು ಸೆಳೆಯುತ್ತಾ ಇದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಿಂಗ್ ಮೇಕರ್ ಹಾಗೂ ಉತ್ಸಾಹದಲ್ಲಿದ್ದಂತಹ JDSಗೆ ಜನರು ಶಾಕ್ ಕೊಟ್ಟು ಕೇವಲ 19 ಸೀಟ್ ಮಾತ್ರ ಗೆದ್ದರು. ಕುಮಾರಸ್ವಾಮಿ ದಿಲ್ಲಿಗೆ ಹೋದ್ರು, ಈಗ 18 ಶಾಸಕರು ಮಾತ್ರ ಇದ್ದಾರೆ. ಈಗ ಇರೋ 18 ಶಾಸಕರಲ್ಲಿ ಒಗ್ಗಟ್ಟಿಲ್ಲ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಕಷ್ಟ ಹೇಳ್ಕೊಳ್ಳೋದಕ್ಕೆ ರಾಜ್ಯಾಧ್ಯಕ್ಷರಿಲ್ಲ. ಇರೋ ಕುಮಾರಸ್ವಾಮಿ ಡೆಲ್ಲಿ ಸೇರವ್ರೆ, ದೊಡ್ಡಗೌಡರು ಕೈ ಸಿಗ್ತಾ ಇಲ್ಲ. ಹಿಂಗಿರುವಾಗ ಆಪರೇಷನ್ ಹಸ್ತದ ದಳದ ಕೋಟೆಗೆ ಬೆಂಕಿ ಹಚ್ಚಿಬಿಟ್ಟಿದೆ. ಹಾಗಾದರೆ ಆಪರೇಷನ್ ಹಸ್ತ ಸಾಧ್ಯನಾ? ಆಪರೇಷನ್ ಮಾಡೋ ಡಾಕ್ಟರ್ ಯಾರು? JDS ಶಾಸಕರಿಗೆ ಕೊಟ್ಟಿರೋ ಆಫರ್ ಏನು? ತೆನೆ ಇಳಿಸೋ MLAಗಳು ಯಾರ್ಯಾರು? ಇದೆಲ್ಲವನ್ನು ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ. ಇದು ನ್ಯಾಷನಲ್ TV ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಅಣಗೆರೆ. ನೋಡಿ, ಆಪರೇಷನ್ ಹಸ್ತದ ಸೌಂಡ್ ಕೇಳಿಸ್ತಿರೋದು ಇದೇ ಫಸ್ಟ್ ಟೈಮ್ ಅಲ್ಲ. ಈ ಹಿಂದೆ JDS ಅಸೆಂಬ್ಲಿ ಸೋತಾಲು ಕೂಡ ಆಪರೇಷನ್ ಮಾತು ಕೇಳಿ ಬಂದಿತ್ತು. ಇನ್ನೇನು JDS ಕತೆ ಮುಗದೇ ಹೋಯ್ತು ಅನ್ನೋ ಅಷ್ಟರಲ್ಲಿ ಕುಮಾರಸ್ವಾಮಿ ದೋಸ್ತಿ ಕಾರ್ಡ್ ಪ್ಲೇ ಮಾಡಿದ್ರು. ಲೋಕಸಭೆ ಚುನಾವಣೆಗೆ ದೋಸ್ತಿ ಅಂತ ಹೋರಾಡಿದ್ರು. ಹಾಗೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಭರ್ಜರಿ ಗೆಲುವನ್ನೇ ಸಾಧಿಸಿದ್ರು. ಕುಮಾರಸ್ವಾಮಿ ಕೇಂದ್ರದಲ್ಲಿ ಸಚಿವರಾದರು. ಈ ಮೈತ್ರಿ ಗೆಲುವು ಸೋತು ಸುಣ್ಣವಾಗಿದ್ದಂತಹ JDSಗೆ ಮರುಭೂಮಿಯಲ್ಲಿ ನೀರು ಸಿಕ್ಕಂಗಾಯಿತು. ಇನ್ನೇನು ಎಲ್ಲ ಸರಿ ಹೋಗುತ್ತೆ, ರಾಜ್ಯದಲ್ಲಿ ಕಮಲ ದಳ ದೋಸ್ತಿ ಕೈಗೆ ಕಾಟ ಕೊಡುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಈಗ ಮೈತ್ರಿನೇ JDSಗೆ ಕುತ್ತುತ್ತಂತ ಅನ್ನೋ ಅನುಮಾನ JDS ನಾಯಕರಲ್ಲೇ ಶುರುವಾಗ್ಬಿಟ್ಟಿದೆ. ಇದೇ ವಿಚಾರವಾಗಿಯೇ JDS ನಾಯಕರಲ್ಲೇ ಭಿನ್ನರಾಗ ಭುಗಿಲೆದ್ದು ಬಿಟ್ಟಿದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಿನ ನಂತರ ದಳದ ಮನೆಯಲ್ಲಿ ತಳಮಳ ಶುರುವಾಗಿದೆ. ಒಂದು ಕಡೆ HDK ವಿರುದ್ಧ ಕೆಲವರು ಅಸಮಾಧಾನದ ಹೊರ ಹಾಕ್ತಿದ್ರೆ, JDSನಲ್ಲಿ ಶುರುವಾಗಿರುವಂತಹ ಭಿನ್ನರಾಗವೇ ಆಪರೇಷನ್ ಹಸ್ತಕ್ಕೆ ಅನುಕೂಲ ಆಯ್ತಾ ಅನ್ನೋ ಚರ್ಚೆ ಉಟ್ಕೊಂಡ್ಬಿಟ್ಟಿದೆ ಈಗ. ಹಾಗಾದರೆ ಆಪರೇಷನ್ ಹಸ್ತಕ್ಕೆ ಕೈ ಹಾಕಿದ್ಯಾರು, ಯಾಕೆ ಅಂತ ನೋಡೋದಾದರೆ ನಾವು ಕಾಂಗ್ರೆಸ್ನಲ್ಲಿನ ರಾಜಕಾರಣವನ್ನು ಅರ್ಥ ಮಾಡ್ಕೋಬೇಕು. ಸದ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಜೋರಾಗಿ ಸದ್ದು ಮಾಡ್ತಾ ಇದೆ. ಒಂದು ವೇಳೆ CM ಬದಲಾದರೆ ಆಗಿರುವ ಒಪ್ಪಂದದ ಪ್ರಕಾರ DCM DK ಶಿವಕುಮಾರ್ CM ಆಗಬೇಕು. ಆದರೆ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಶಾಸಕರು ಬಂಡೇಳುವಂತಹ ಸಾಧ್ಯತೆ ಇದೆ. ಹೀಗಾಗಿ DCM DK ಶಿವಕುಮಾರ್ಗೆ ಶಾಸಕರ ಬೆಂಬಲ ಬೇಕು. ಆದ್ದರಿಂದ DK ಶಿವಕುಮಾರ್ ಕಣ್ಣು ದಳದ ಶಾಸಕರ ಕಡೆ ಬಿದ್ದಿದೆಯಂತೆ ಈಗ. ಇದೇ ಕಾರಣಕ್ಕೆ 3/2 JDS ಶಾಸಕರನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಅಂದರೆ ಈಗ JDS ಶಾಸಕರ ಸಂಖ್ಯೆ ಎಷ್ಟಿದೆ? 18. 18ರ ಪೈಕಿ 12 ಇಲ್ಲ 13 ಶಾಸಕರನ್ನ ಆಪರೇಷನ್ ಮಾಡಿದ್ರೆ ಆಗ ಮತ್ತೆ ಬೈ ಎಲೆಕ್ಷನ್ ಮಾತು ಬರೋದಿಲ್ಲ. ಪಕ್ಷಾಂತರ ಕಾಯ್ದೆಯಿಂದ ಕೂಡ ಇದಕ್ಕೆ ಅಡ್ಡಿ ಆಗೋದಿಲ್ಲ.
ಆಗ JDS ಚಿಹ್ನೆ ಕೂಡ ಈ 13 ಶಾಸಕರ ಪಾಲಾಗುತ್ತೆ. ಅಂದರೆ 13 ಶಾಸಕರು ಬಿಟ್ಟು ಹೋದರೆ ಒರಿಜಿನಲ್ JDS ಕುಮಾರಸ್ವಾಮಿ ಹತ್ರ ಇರೋಲ್ಲ. ಸೇಮ್ ಟು ಸೇಮ್ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪಕ್ಷ ಆಯ್ತಲ್ಲ, ಸೇಮ್ ಅದೇ ಥರ. ಹಾಗಾದರೆ ಇದು ಸಾಧ್ಯನಾ ಅಂದರೆ ನೀವು 500 ಕೋಟಿಯ ಕಥೆಯನ್ನು ತಿಳ್ಕೋಬೇಕು. DK ಶಿವಕುಮಾರ್ ಯಾವ ಕಾರ್ಯಕ್ರಮಕ್ಕಾದರೂ ಯಾವ ಕೆಲಸಕ್ಕಾದರೂ ಕೈ ಹಾಕಿದ್ರೆ ಪಕ್ಕಾ ಪ್ಲಾನ್ ಮಾಡಿನೇ ಅಖಾಡಕ್ಕಿಳಿತಾರೆ. ಈಗಲೂ ಕೂಡ DK ಪಕ್ಕಾ ಲೆಕ್ಕಾಚಾರ ಹಾಕ್ಕೊಂಡೇನೆ ಆಪರೇಷನ್ಗೆ ಮುಂದಾಗಿದ್ದಾರಂತೆ. ಅದೇನಪ್ಪ ಅಂದರೆ ಈ ಆಪರೇಷನ್ ಹಸ್ತಕ್ಕೆ ಯಾರು ಒಳಗಾಗಿ DK ಮಾತು ಕೇಳ್ತಾರೋ ಅವರ ಕ್ಷೇತ್ರಕ್ಕೆ ಮುಂದಿನ 3 ವರ್ಷದಲ್ಲಿ, ಅಂದರೆ ಈಗಿನ ಕಾಂಗ್ರೆಸ್ ಸರ್ಕಾರದ ಅವಧಿ ಏನಿದೆ ಮುಂದಿನ 3 ವರ್ಷ, ಆ 3 ವರ್ಷದ ಅವಧಿಯಲ್ಲಿ JDS ಶಾಸಕನ ಪ್ರತಿ ಕ್ಷೇತ್ರಕ್ಕೆ ಮಿನಿಮಮ್ 500 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನು ಹಂತ ಹಂತವಾಗಿ ಕೊಡೋದು. ಅದು 500 ಪ್ಲಸ್ ಕೂಡ ಆಗಬಹುದು. ಹೀಗೆ ಬರೋ ಅನುದಾನದಲ್ಲಿ ಶಾಸಕರ ಕಮಿಷನ್ ಅಂತ ಚೌಕಾಸಿ ಮಾಡಿದ್ರೆ 200ರಿಂದ 250 ಕೋಟಿ ರೂಪಾಯಿವರೆಗೂ ಜೇಬಿಗೆ ಸೇರುತ್ತೆ. ಇದರಲ್ಲಿ ನೆಕ್ಸ್ಟ್ ಎಲೆಕ್ಷನ್ಗೆ ಖರ್ಚಿಗೆ ಅಂತ ಒಂದಿಷ್ಟು ಅಮೌಂಟನ್ನು ಎತ್ತಿಟ್ಕೋಬಹುದು ಅಂತ ಕೆಲವರು ಈಗಾಗಲೇ ಲೆಕ್ಕಾಚಾರ ಆಗ್ತಿದ್ದಾರಂತೆ. ಇದು ಆಗುತ್ತಾ ಅಂದರೆ ಈಗ JDS ಶಾಸಕರಿಗೆ ಸರ್ಕಾರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ. ಅದನ್ನು ಗಟ್ಟಿಯಾಗಿ ಕೇಳೋದಕ್ಕೆ ಪಕ್ಷದಲ್ಲಿ ಗಟ್ಟಿ ಲೀಡರ್ಗಳಿಲ್ಲ. ಇಂಥ ಟೈಮಲ್ಲಿ ಖರ್ಚಿಗೆ ಕಾಸಿಲ್ಲದೆ ಕ್ಷೇತ್ರದಲ್ಲೂ ಕೆಲಸ ಆಗದೆ ಇದ್ದರೆ ಮುಂದೆ ಗೆಲ್ಲೋದು ಕಷ್ಟ ಆಗುತ್ತೆ. ಅದೇ DK ಶಿವಕುಮಾರ್ ಮಾತು ಕೇಳಿದ್ರೆ ಕ್ಷೇತ್ರಕ್ಕೆ ಅನುದಾನನೂ ಬರುತ್ತೆ, ಜೊತೆಗೆ ಖರ್ಚಿಗೆ ಅಂತ ದುಡ್ಡು ಸಿಗುತ್ತೆ ಅನ್ನೋ ಥಿಂಕಿಂಗ್ನಲ್ಲಿ JDSನ ಅಸಮಾಧಾನಿತ ಶಾಸಕರಿದ್ದಾರಂತೆ. ಜೊತೆಗೆ 13 ಮಂದಿ ಶಾಸಕರು ಒಟ್ಟಾಗಿ ಬಂದರೆ ಬೈ ಎಲೆಕ್ಷನ್ ರಿಸ್ಕ್ ಕೂಡ ಇರಲ್ಲ. ಇಲ್ಲಿ ಪ್ಲಾನ್ ಚೆನ್ನಾಗಿದೆ. DK ಶಿವಕುಮಾರ್ ಮಾತು ಕೇಳಿ ಬರೋರು ಯಾರು ಅಂದರೆ DK ಟೀಮ್ ಹತ್ರ ಒಂದು ಲಿಸ್ಟ್ ಕೂಡ ರೆಡಿ ಆಗಿದೆ ಅಂತ ಈಗ. ಹಾಗಾದರೆ DK ಮಾತು ಕೇಳೋರು ಯಾರು ಅಂತ ನೋಡೋದಾದರೆ ಈಗಾಗಲೇ ರೆಬಲ್ ಆಗಿರುವಂತಹ GT ದೇವೇಗೌಡರು, ಅವ್ರ ಮಗ ಹರೀಶ್ ಗೌಡರು, KR ಪೇಟೆ ಮಂಜು, ಶರಣಗೌಡ ಕಂದಕೂರ, ಕರೆಮನ್ ನಾಯಕ್, ಅರಕಲ್ಗೂಡು ಮಂಜು, ಹಾಸನದ ಸ್ವರೂಪು, ಶ್ರೀನಿವಾಸಪುರದ ವೆಂಕಟೇಶ್ವರ ರೆಡ್ಡಿ, ಸಮೃದ್ಧಿ ಮಂಜುನಾಥ್, ತುರುವೇಕೆರೆ ಕೃಷ್ಣಪ್ಪ, ಸುರೇಶ್ ಬಾಬು, ನೇಮಿರಾಜ್ ನಾಯಕ್, BN ರವಿಕುಮಾರು, ದೇವರ ಹಿಪ್ಪರ್ಗಿ ರಾಜು ಗೌಡ್ರು, ಹೀಗೆ ಒಂದಿಷ್ಟು ಮಂದಿ ಶಾಸಕರನ್ನ DK ಶಿವಕುಮಾರ್ ಅಂಡ್ ಟೀಮ್ ಸೆಳೆಯೋ ಪ್ರಯತ್ನದಲ್ಲಿ ಇದೆಯಂತೆ. ಇದರಲ್ಲಿ ಕೆಲವರಿಗೆ ಭವಿಷ್ಯದ ಭಯ, ಇನ್ನೂ ಕೆಲವರಿಗೆ ಕುಮಾರಸ್ವಾಮಿ ನಡೆ ಬಗ್ಗೆ ಅಸಮಾಧಾನ, ಇನ್ನೂ ಕೆಲವರಿಗೆ ಮೈತ್ರಿ ಕಾರಣ, ಹೀಗೆ ಒಂದಲ್ಲ ಒಂದು ವಿಚಾರಕ್ಕೆ ಅಸಮಾಧಾನಗೊಂಡಿದ್ದಾರಂತೆ ಈ ಶಾಸಕರು. ಈ ಶಾಸಕರನ್ನ DK ಅಂಡ್ ಟೀಮ್ ಟಾರ್ಗೆಟ್ ಮಾಡಿದೆಯಂತೆ. ಇದನ್ನು ಸ್ವತಃ ಕುಮಾರಸ್ವಾಮಿ ಹಾದಿಯಾಗಿ ಕೆಲವು JDS ನಾಯಕರು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಮೊನ್ನೆ ಒಂದಿಷ್ಟು JDSನ ಹಿರಿಯ ನಾಯಕರು ದೇವೇಗೌಡರನ್ನ ಭೇಟಿ ಮಾಡಿ ಇದೇ ವಿಚಾರ ಪ್ರಸ್ತಾಪ ಮಾಡಿದ್ದಾರಂತೆ. ಇದರಿಂದ ಅಲರ್ಟ್ ಆಗಿರುವಂಥ ಕುಮಾರಸ್ವಾಮಿ ಅವರು ಮುನ್ನೆಚ್ಚರಿಕೆಯಾಗಿ ಸಭೆ ಮಾಡೋ ಮೂಲಕ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ನಾಯಕರ ಆಟಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನು ಕೂಡ ನಡೆಸಿದ್ದಾರೆ. ಇದಕ್ಕಾಗಿ ಬೆಂಗಳೂರಿನ ಶೇಷಾದ್ರಿಪುರಂನ JDS ಕಚೇರಿಯಲ್ಲಿ ಸಭೆ ನಡೆಸಿದ್ರು ಕುಮಾರಸ್ವಾಮಿ ಅವರು. ಇದರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಸಭೆ ನಡೆಯಿತು. ಸಭೆಯಲ್ಲಿ JDSನ ಹಾಲಿ ಮಾಜಿ ಶಾಸಕರು, ಹಾಲಿ ಶಾಸಕರು, ಪರಿಷತ್ನ ಸದಸ್ಯರು ಭಾಗಿಯಾಗಿದ್ದರು. ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ಮುಕ್ತವಾಗಿ ಅಭಿಪ್ರಾಯ ಪಡೆದು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ನಡೆಸಿದ್ರು ಅಂತ ಹೇಳಲಾಗ್ತದೆ. ಆದರೆ ಈ ಪ್ರಯತ್ನ ದಳಪತಿಗಳ ಕೈ ಹಿಡಿಯುತ್ತಾ ಇಲ್ಲ JDS 2 ಪೀಸ್ ಆಗುತ್ತಾ? ಕಾಲವೇ ಉತ್ತರಿಸಬೇಕು. ನಮಸ್ಕಾರ.